ಏನ್ರಿ ನೀವು? ರಸ್ತೆ ಬೇರೆ ಸರಿ ಇಲ್ಲ, ಬಿಸಿಲು ಸುಡ್ತಾ ಇದೆ. ನೀವ್ ನೋಡಿದ್ರೆ ಶಬ್ದ ಬೇರೆ ಮಾಡಿದೀರಾ. ನನ್ ಕೈಲಿ ಮನ್ ಹೀಗ್ ನೋಡಕ್ ಆಗ್ತಿಲ್ಲ ರೀ. ಗಿರ್ಜಾ, ಒಂದ್ಸಲ ಶಪಥ ಮಾಡಿದ್ಮೇಲೆ ಮುಗೀತು. ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನನ್ಗೇನ್ ಸಮಸ್ಯೆ ಆಗ್ತಾ ಇಲ್ಲ. ನಮಸ್ಕಾರ ನಂದಣ್ಣ. ಜಗ್ಗು, ಏನಿಷ್ಟು ದೂರ? ನಂದಣ್ಣ, ಕೃಷ್ಣಪ್ಪ ಅಂತ ಯಾರು ಬ್ರೋಕರ್ ಗೊತ್ತಿರ ಹೇಳು ಅಂದಿದ್ರಲ್ಲ, ಅತ್ತೆ ಕರ್ಕೊಂಬಂದೆ. ನಮ್ಮ ಸಂಬಂಧಿಕರು ಮದ್ವೆನೋ ಇವರೇ ಮಾಡಿಸಿದ್ದು. ಹೌದಾ? ಕೃಷ್ಣಪ್ಪನ ನಮಸ್ಕಾರ. ಕೇಶವ, ಸ್ಟೂಲ್ ತಗೊಂಬ. ಸರಿ. ಕಾಫಿ ಟೀ ಏನ್ ತಗೋತೀರಾ? ಅದೆಲ್ಲ ಬೇಡಿ, ಈಗಷ್ಟೇ ಮುಗಿಸ್ಕೊಂಡು ಬಂದಿದ್ದೀನಿ. ನಿಮ್ ಮಗನ್ ಫೋಟೋ ಡೀಟೇಲ್ಸ್ ಕೊಡಿ ನಂದಣ್ಣ. ಒಳ್ಳೆ ಹುಡುಗಿ ಹುಡ್ಕೊಡ್ತಾರೆ ಇವರು. ಸರಿ ಜಗ್ಗು. ಸರಿ ನಂದಣ್ಣ, ಬರ್ತೀನಿ. ಸರಿ, ಹೋಗ್ ಬಸ್. ಹಾ, ನಿಮ್ ಮಗನ ಡೀಟೇಲ್ಸ್ ಇದ್ರೆ ಬರ್ಬೇಡಿ, ಹಾಗೆ ಒಂದು ಫೋಟೋ ಜಾತಕನು ಕೊಡಿ. ನೀವು ಕೂತ್ಕೊಳ್ಳಿ. ಕೇಶವ, ಇದ್ರಲ್ಲೆಲ್ಲ ಡೀಟೇಲ್ ಬರ್ಕೊಡು. ಸರಿಯಪ್ಪ. ಇದ್ರಲ್ಲಿ ಫೋಟೋ ಇದೆ, ಇದು ಜಾತು. ಓಹೋ, ಅಂಗಡಿನ ಒಂದು ಕಾಪಿ ಇಟ್ಕೊಂಡ್ಬಿಟ್ಟಿದ್ದೀರಿ. ಸರಿ ಸರಿ, ನಾನು ನನ್ನ ಹತ್ರ ಹೆಣ್ಮಕ್ಳು ಡೀಟೇಲ್ಸ್ ಎಲ್ಲ ತಗೊಂಡು ನಿಮ್ಮ ಮನೆಗೆ ಆದಷ್ಟು ಬೇಗ ಬರ್ತೀನಿ. ತಗೊಳ್ಳಿ. ನೀವೇನು ಯೋಚನೆ ಮಾಡಬೇಡಿ, ವ್ಯಾಪಾರ ಹೆಚ್ಚೆಚ್ಚು ಮಾಡಿ. ಈ ವರ್ಷ ಮಗನ ಮದುವೆಗೆ ಹೆಚ್ಚೆಚ್ಚು ದುಡ್ಡು ಬೇಕಲ್ವೇ? ಆಗ್ಲಿ, ನೀವ್ ಹೇಳ್ದಂಗೆ ಈ ವರ್ಷ ನನ್ನ ಮಗನ್ ಮದ್ವೆ ಆದ್ರೆ ಸಾಕು. ನೀವಿನ್ ಹೋಗ್ ಬನ್ನಿ. ಮತ್ತೆ ನನ್ನ ಫೀಸ್? ಕೃಷ್ಣಪ್ಪನವ್ರೆ, ನೀವ್ ಈಗಷ್ಟೇ ಬಂದಿದ್ದೀರಾ? ನಾನು ಈಗಷ್ಟೇ ನನ್ನ ಮಗನ್ ಜಾತಕ ಫೋಟೋ ಕೊಟ್ಟಿದ್ದೀನಿ. ಆಗ್ಲಿ ಫೀಸಾ? ಹೌದು ಸ್ವಾಮಿ, ಇದೊಂಥರ ಕನ್ಸಲ್ಟೇಷನ್ ಫೀಸ್ ತರ. ನಾನೀಗ ಹೋಗಿ ನಿಮ್ಮ ಮಗನಿಗೆ ಸರಿ ಒಂದ ಹುಡುಗಿನ ಹುಡುಕ್ಬೇಕಲ್ವಾ? ಓಡಾಟ ಆಗುತ್ತೆ, ಫೋನ್ ಕಾಲ್ಸ್ ಆಗುತ್ತೆ, ಅದಕ್ಕೆಲ್ಲ ನನ್ನ ಕೈಯಿಂದ ಖರ್ಚು ಮಾಡೋಕ್ಕಾಗತ್ತೆ. ನೀವು ಕೊಡ್ಬೇಕಲ್ವೇ? ಇಷ್ಟು ದೊಡ್ಡ ಅಂಗಡಿ ಇಟ್ಕೊಂಡು ಕೀಸ್ ಕೊಡೋದಕ್ಕೆ ಚೌಕಾಶಿ ಮಾಡಿದ್ರೆ ಹೆಂಗೆ? ಎಷ್ಟು? 1,000 ರೂಪಾಯಿ ಅಷ್ಟೇ. 1,000. ಅಮ್ಮ ಮಹಾಲಕ್ಷ್ಮಿ. ಆಮೇಲೆ ನಂದವ್ರೆ, ನಾನು ನಿಮ್ಮ ಮಗನಿಗೆ ಅಂತ ಸಂಬಂಧ ತರ್ತೀನಲ್ವಾ, ಒಂದು ಸಂಬಂಧಕ್ಕೆ ನಾನು 2,500 ರೂಪಾಯಿ ಚಾರ್ಜ್ ಮಾಡ್ತೀನಿ. ಆಮೇಲೆ ಸಂಬಂಧ ಓಕೆ ಆದ್ಮೇಲೆ 50,000 ರೂಪಾಯಿ ನನ್ನ ಪೇಮೆಂಟ್ ಅಪ್ಪ. ಮೊದಲೇ ಹೇಳ್ತಾ ಇದ್ದೀನಿ, ಆಮೇಲೆ ಕಿರಿಕಿರಿ ಮಾಡೋ ಹಾಗಿಲ್ಲ ನೀವು. ಸರಿ, ನಾನು ಇನ್ನು ಬರ್ತೀನಿ. ಅಲ್ಲ ನಂದ, ಒಂದು ಹುಡುಗಿ ಜಾತಕ ಡೀಟೇಲ್ಸ್ ಕೊಡೋದಕ್ಕೆ 2,500 ಫೀಸ್ ಕೊಡ್ಬೇಕಾ? ಇದು ತುಂಬಾ ದುಬಾರಿ ಅಲ್ವಾ? ಅಪ್ಪ, ಈಗಿನ ಕಾಲದಲ್ಲಿ ಬ್ರೋಕರ್ನ ನಂಬಿ ಮನೇನ ಹುಡ್ಕಕ್ಕಾಗಲ್ಲ. ಅಂಥದ್ರಲ್ಲಿ ಹುಡುಕಿ ಮದುವೆ ಮಾಡೋದಕ್ಕಾಗತ್ತಾ? ಎಲ್ಲ ಇವ್ರ ತರ ಇರ್ತಾರೆ ಅಂತಲ್ಲ, ಆದ್ರೂ ಕಷ್ಟ ಅಪ್ಪ. ಏನ್ ಹೇಳಕ್ ಬರ್ತಾ ಇದೆಯಾ? ಅಪ್ಪ, ಏನಂದ್ರೆ ಮ್ಯಾಟ್ರಿಮೋನಿ ಆ್ಯಪ್ ಅಂತ ಇದೆ ಅಪ್ಪ. ಈಗೆಲ್ಲ ಹುಡುಗಿ ಹುಡ್ಕೋದು 90% ಅಲ್ಲೇ ಅಪ್ಪ. ನಾವ್ಯಾಕೆ ಅದನ್ನ ಟ್ರೈ ಮಾಡಬಾರ್ದು? ಮ್ಯಾಟ್ರಿಮೋನಿನ? ಹಾಗಂದ್ರೇನು? ಅಪ್ಪ, ಅದೊಂದು ಆ್ಯಪು, ಮೊಬೈಲಲ್ಲಿ ಡೌನ್ಲೋಡ್ ಮಾಡಿದ್ರೆ ಆಯ್ತು. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಇದರಲ್ಲಿ ಮಾಧವಣ್ಣನ ಡೀಟೇಲ್ಸು, ಫೋಟೋಸು ಎಲ್ಲ ಅಪ್ಲೋಡ್ ಮಾಡಿದ್ದೀನಪ್ಪ. ಜಸ್ಟ್ 599 ರೂಪಾಯಿ ಪೇ ಮಾಡ್ಬೇಕಷ್ಟೇ. ಅವಾಗ ಹುಡುಗಿರ್ದು ಡೀಟೇಲ್ಸ್ ಎಲ್ಲ ಸಿಗತ್ತೆ. ನೋಡಿ, ಎಷ್ಟೊಂದು ಹುಡುಗಿರ್ ಪ್ರೊಫೈಲ್ ಇದೆ. ಏನಾಯ್ತಪ್ಪ? ಇವೆಲ್ಲ ಏನು ಬೇಡ. ಯಾಕಪ್ಪ? ನೋಡು ಕೇಶವ, ಮನುಷ್ಯ ಹುಟ್ಟದ ಮೇಲೆ ಫೋನ್ ಬಂದಿದ್ದು. ಫೋನು ಮನುಷ್ಯನ ಸೃಷ್ಟಿ ಮಾಡಿಲ್ಲ. ಈ ತರ ಫೋನ್ನಲ್ಲಿ ಮದುವೆ ಮಾಡಿಸೋದೆಲ್ಲ ನಂಗೆ ಇಷ್ಟ ಆಗಲ್ಲ, ನನಗೆ ಬೇಡ. ಹಾಗಲ್ಲಪ್ಪ, ಒಂದ್ಸಲ ಅದನ್ನು. ಕೇಶವ, ಸುಮ್ಮನೆರು. ನಂದ, ಹಳೆ ಕಾಲದಲ್ಲಿ ಬ್ರೋಕರ್ಗಳು ಹೇಳಿ ಮದುವೆ ಮಾಡಿಸ್ತಾರೆ. ಇವಾಗ ಮೊಬೈಲೇ ಒಂಥರ ಬ್ರೋಕರ್ ಕಣೋ. ಕಾಲ ಬದಲಾಗಿದೆ. ಕೇಶವ ಏನೋ ಪ್ರಯತ್ನ ಮಾಡ್ತಿದ್ದಾನಲ್ಲ, ನೀನು ಒಂದ್ಸಲ ನೋಡೋ. ಬೇಡ ಹನುಮಂತಣ್ಣ, ನೇರವಾಗಿ ಹೋಗಿ ನೋಡಿರೋ ಸಂಬಂಧನೇ ಕೂಡು ಬರ್ತಾ ಇಲ್ಲ. ಇನ್ನು ಈ ಮೊಬೈಲಲ್ಲಿರೋ ಹುಡುಗಿ ಸಂಬಂಧ ಕೂಡು ಬರುತ್ತಾ? ಯಾರೋ ಏನೋ ಒಂದು ಗೊತ್ತಿರೋದಿಲ್ಲ. ಕೇಶವ, ಇವೆಲ್ಲ ಬೇಡ ಕಣ, ಹೋಗಿ ಕೆಲಸ ನೋಡ. ಅಯ್ಯೋ ವಲ್ಲವ, ಏನಾಯ್ತು? ಅದ್ಗೆ ಇಲ್ಲೆಲ್ಲ ನೀರ್ ಹಾಕಿದ್ರಲ್ಲ, ಕಾಲ್ ಸ್ಲಿಪ್ ಆಗೋಯ್ತು.
ಕೋತಿ ಮುಖನ ಕ್ಲೋಸ್ ಅಪ್ ಅಲ್ಲಿ ನೋಡೋಕಾಗೋಯ್ತು. ಮುಟ್ಬಿಟ್ಟ, ಫಸ್ಟ್ ಸ್ನಾನ ಮಾಡ್ಕೊಳ್ಬೇಕು. ಅಜ್ಜೋ ಪಾಪ, ಕಾಲ್ ಸ್ಲಿಪ್ ಆಯ್ತು ಅಥವಾ ಮನ್ಸೇ ಸ್ಲಿಪ್ ಆಗೋಯ್ತು ವಲ್ಲಭ? ಅದಕ್ಕೆ ಅಮ್ಮು, ನೀನ್ ಹೇಳು ಅಮ್ಮು, ವಲ್ಲಭ ಬೀಳ್ತಾನೆ ಅಂತ ಹಿಡ್ಕೊಂಡ್ಯೋ ಅಥವಾ ನೀನ್ ಆಲ್ರೆಡಿ ಅವನಿಗೆ ಬಿದ್ದೋಗಿರೋದಕ್ಕೆ ಹಿಡ್ಕೊಂಡ್ಯೋ? ಏನು ಏನ್ ಹೇಳಿದ್ರಿ ಅಕ್ಕ? ಏನಾಗಿದೆ ನಿಮಗೆ? ಬೆಳಿಗ್ಗೆಯಿಂದ ಏನೇನೋ ಮಾತಾಡ್ತಿದ್ದೀರಲ್ಲ. ಬೆಳಿಗ್ಗೆ ಈ ಕೋತಿ ಮುಖನ ಕ್ಲೋಸ್ ಅಪ್ ಅಲ್ಲಿ ನೋಡಿ ನನ್ನ ಮೈಂಡೇ ಅಪ್ಸೆಟ್ ಆಗೋಗಿದೆ. ಅದಕ್ಕೆ ಹಾಲ್ ತರೋದಕ್ಕೆ ನನ್ನ ಕೈಯಿಂದ ಹೋಗಕ್ಕಾಗಲ್ಲ, ಕೇಶವನನ್ ಕಳಿಸ್ತೀನಿ. ನೋಡಿದ್ರ ಈ ಉರಿ ಮೂತಿನ? ಈ ಮೂತಿಗೂ ನನಗೂ ಲವ್ ಆಗುತ್ತಾ? ಇನ್ನೊಂದ್ಸಲಿ ಆಗಲ್ಲ ಹೇಳ್ಬೇಡಿ ಅಕ್ಕ. ಇಲ್ಲ ಅಮ್ಮು, ನೀನು ನಮ್ ವಲ್ಲಭನ್ನ ಸರಿಯಾಗಿ ಅರ್ಥ ಮಾಡ್ಕೋತಾ ಇಲ್ಲ, ಅವನ್ನ ಸರಿಯಾಗಿ ಗಮನಿಸ್ತಾನೂ ಇಲ್ಲ. ನನ್ಗನ್ಸುತ್ತೆ ವಲ್ಲಭಂಗೆ ನಿನ್ ಮೇಲೆ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಇದೆ ಅಂತ. ಏನು ಹೇಗ್ ಹೇಳ್ತೀರಾ? ನೀವಿಬ್ರು ಮದ್ವೆ ಆಗೋಕ್ಕೂ ಮುಂಚೆ ನೀನು ವಲ್ಲಭನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಕಾಲೇಜಿಂದ ಸಸ್ಪೆಂಡ್ ಮಾಡಿಸ್ದೆ. ಆಗ ಅವನು ನಿನ್ ಮೇಲೆ ತಿರುಗಿ ಬೀಳ್ಬೋದಿತ್ತು ತಾನೆ? ಯಾಕೆ ಬೀಳ್ಲಿಲ್ಲ ಗೊತ್ತಿಲ್ಲ. ನನಗ್ ಗೊತ್ತು, ಪ್ರೀತಿ. ಸ್ವಲ್ಪ ದಿನದ ಹಿಂದೆ ನೀ ಹೇಳ್ದೆ ಕೇಳ್ದೆ ಬೆಂಗಳೂರಿಗೆ ಹೋಗಿದ್ಯಲ್ಲ, ಆಗ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ತನ್ಪಾಡಿದ್ ತಾನು ಮನೇಲಿ ಇರ್ಬೋದಿತ್ತು ತಾನೆ? ಆದ್ರೆ ಯಾಕಿರ್ಲಿಲ್ಲ ಗೊತ್ತಿಲ್ಲ. ನನಗ್ ಗೊತ್ತು, ಕಾಳಜಿ. ಎಲ್ಲದಕ್ಕಿಂತ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ನೀನು ಅವನ ಜೊತೆ ಎಷ್ಟೇ ಜಗಳ ಆಡಿದ್ರು ದೂರ ಹೋಗೋದಕ್ಕೆ ಬಿಡ್ತಿಲ್ಲ. ಯಾಕೆ ಹೇಳು? ಅವನು ನಿನ್ನ ಪ್ರೀತಿಸ್ತಿದ್ದಾನೆ ಅಮ್ಮು. ಅವನು ತನ್ನ ಪ್ರೀತಿನ ಬಚ್ಚಿಟ್ಕೊಂಡು ಯಾವಾಗ್ಲೂ ನಿನ್ ಜೊತೆ ಜಗಳ ಆಡ್ತಿರ್ತಾನಲ್ಲ, ಅದಕ್ಕೆ ಅವನು ನಿನ್ ಮೇಲೆ ಇಟ್ಟಿರೋ ಪ್ರೀತಿ ನಿನಗ್ ಕಾಣಿಸ್ತಾ ಇಲ್ಲ. ಒಂದ್ ತಿಳ್ಕೊ ಅಮ್ಮು, ಪ್ರೀತಿ ಮಧುರ, ಜಗಳ ಅಮರ. ನನಗ್ ಯಾಕೋ ಅವನು ಬೇಕು ಅಂತಾನೆ ಕಾಲ್ ಜಾರ್ದ ಅನ್ಸುತ್ತೆ, ನೀನ್ ಹಿಡ್ಕೊಳ್ಳಿ ಅಂತ. ಆಮೇಲೆ ನೀನ್ ಹಿಡ್ಕೊಂಡ್ಯಲ್ಲ, ಆಗ ಅವ್ನ್ ದೂರ ಸರಿಬೋದಿತ್ತಲ್ವಾ? ನಿನ್ ಮೇಲೆ ಲವ್ ಇಲ್ಲ, ನಿನ್ ಕಂಡ್ರೆ ಆಗಲ್ಲ ಅಂದಿದ್ರೆ ದೂರ ಸರಿತಿದ್ದ. ಆದ್ರೆ ನೀವು 5 ನಿಮಿಷ ಆದ್ರೂ ಒಬ್ರನ್ನೊಬ್ರು ಹಿಡ್ಕೊಂಡೇ ಇದ್ರಿ ಅಂದ್ಮೇಲೆ ಇದ್ರ ಅರ್ಥ ಏನು? ವಲ್ಲಭಂಗೆ ನಿನ್ ಮೇಲೆ ಫೀಲಿಂಗ್ ಶುರುವಾಗಿದೆ ಅಂತ. ಅಯ್ಯಯ್ಯೋ, ನನ್ ಮೈದ್ನಂಗೆ ಲವ್ ಆಗಿದೆ, ನನ್ ಮೈದ್ನಂಗೆ ಲವ್ ಆಗಿದೆ. ಬಂದೆ ಬಿಡ್ತು ಫೀಲಿಂಗ್ಸ್, ಬಂದೆ ಬಿಡ್ತು ಫೀಲಿಂಗ್ಸ್, ಬಂದೆ ಬಿಡ್ತು ಫೀಲಿಂಗ್ಸ್, ಪೇಲಿ. ಅಯ್ಯಯ್ಯೋ, ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ. ಹಾಯ್ ವಲ್ಲಭ, ನೈಸ್ ಟು ಮೀಟ್ ಯು. ನಮ್ಮನೇಲಿ ಇವತ್ತು ತಿಂಡಿಗೆ ಉಪ್ಪಿಟ್ಟು, ನಿಮ್ಮನೇಲಿ ಚಿತ್ರಾನ್ನ ತಾನೆ? ಅಮ್ಮು, ನಾನು ಹೇಳಿದ್ದೆಲ್ಲ ನಿಜ, ಸ್ವಲ್ಪ ಯೋಚನೆ ಮಾಡಿ ನೋಡು. ಅಕ್ಕ, ಏನ್ರಿ ನೀವು? ರಸ್ತೆ ಬೇರೆ ಸರಿ ಇಲ್ಲ, ಬಿಸಿಲು ಸುಡ್ತಾ ಇದೆ. ನೀವ್ ನೋಡಿದ್ರೆ ಶಬ್ದ ಬೇರೆ ಮಾಡಿದೀರಾ. ನನ್ ಕೈಲಿ ಮನ್ ಹೀಗ್ ನೋಡಕ್ ಆಗ್ತಿಲ್ಲ ರೀ. ಗಿರ್ಜಾ, ಒಂದ್ಸಲ ಶಪಥ ಮಾಡಿದ್ಮೇಲೆ ಮುಗೀತು, ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನನ್ಗೇನ್ ಸಮಸ್ಯೆ ಆಗ್ತಾ ಇಲ್ಲ. ನಡಿ ಹೋಗೋಣ. ನೋಡಿ ನೋಡಿ, ಕಾಲ್ ಸುಡ್ತಾ ಇದೆ ಅಲ್ವಾ? ಗಿರ್ಜಾ, ಹಾಗೆಲ್ಲ ಏನೂ ಇಲ್ಲ, ಸುಮ್ಮನೆ ಬಾ. ಏನ್ರಿ ನೀವು? ಮಾಧವನ್ ಮದ್ವೆ ಆಗೋವರೆಗೂ ಟೀ ಕುಡಿಯಲ್ಲ, ಕಾಫಿ ಕುಡಿಯಲ್ಲ ಅಂತ ಆದ್ರೂ ಶಬ್ದ ಮಾಡಿದ್ರೆ ನಿಮ್ ಆರೋಗ್ಯ ಆದ್ರೂ ಚೆನ್ನಾಗಿರೋದು. ನೀವ್ ನೋಡಿದ್ರೆ ಚಪ್ಪಲಿ ಹಾಕಲ್ಲ ಅಂತ ಶಬ್ದ ಮಾಡಿದೀರಾ. ಅದ್ ಯಾವ್ದು ಆ ಶಬ್ದ? ನೋಡಿ, ನಿಮಗ್ ಬೇರೆ ಶುಗರ್ ಇದೆ, ಕಾಲ್ಗೇನಾದ್ರೂ ಗಾಯ ಆದ್ರೆ ಅದಷ್ಟು ಬೇಗ ವಾಸಿ ಆಗಲ್ಲ ರೀ. ಗಿರ್ಜಾ, ನಿನ್ನಷ್ಟಕ್ಕೆ ನೀನೇ ಏನೇನೋ ಅನ್ಕೋಬೇಡ, ಹಾಗೆಲ್ಲ ಏನಿಲ್ಲ, ಸುಮ್ಮನೆ ಬಾ. ಅಯ್ಯೋ ಅಯ್ಯೋ ದೇವ್ರೆ, ಮುಳ್ಳು ಮುಳ್ಳು ಕಾಲಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ನೋಡಿದ್ರ, ನನ್ ಮೊದ್ಲು ಹೇಳಿಲ್ವಾ ಹೀಗೇನಾದ್ರೂ ಒಂದು ಆಗತ್ತೆ ಅಂತ? ಹೇಳೋ ಮಾತೆ ಕೇಳಲ್ಲ ರೀ, ಹಿಡ್ದಿದ್ ಹಠಾನೇ ನಿಮ್ದು. ಸರಿ ಸರಿ, ತುಂಬಾ ನೋವಾಗ್ತಿದ್ಯಾ ರೀ, ಬನ್ನಿ ಆಸ್ಪತ್ರೆಗೆ ಹೋಗೋಣ. ಗಿರ್ಜಾ, ಚುಚ್ಚಿರೋದೊಂದು ಮುಳ್ಳು,
ಇಷ್ಟಕ್ಕೆ ಆಸ್ಪತ್ರೆಗೆ ಹೋಗ್ತಾರಾ? ಆಮೇಲೆ ಏನಿಲ್ಲ, ಅಡ್ಮಿಟ್ ಮಾಡ್ಕೊಂಡು ಶುದ್ಧ ಬಿಲ್ ಕೊಟ್ಬಿಡ್ತಾರೆ. ಅವೆಲ್ಲ ಏನ್ ಬೇಡ, ಮುಳ್ಳುನ ಮನೆಗೆ ಹೋಗಿ ತೆಗೆದ್ರಾಯ್ತು. ಅದಕ್ಕಿಂತ ಮುಂಚೆ ಮೀನ ನಂಬರ್ ಕೊಟ್ಟಿದ್ದಾಳಲ್ವಾ, ಅವ್ರಿಗೆಲ್ಲ ಕಾಲ್ ಮಾಡ್ಬೇಕು. ಬಾ ಹೋಗೋಣ. ಅಯ್ಯೋ ಅದ್ ಹಾಗಲ್ಲ ರೀ, ಕಾಲಿಗೆ ಮುಳ್ಸಿಸ್ಕೊಂಡಿದ್. ಗಿರ್ಜಾ, ನಡಿ ಮನೆಗೆ. ಅಯ್ಯೋ ಅಯ್ಯೋ ದೇವ್ರೆ. ಅಮ್ಮು ಅಮ್ಮು, ನೀನ್ ಇಲ್ಲಿದ್ಯಾ? ನಿನ್ನ ಹುಡುಕಿ ಸಾಕಾಯ್ತು, ಬಾ. ಎಲ್ಲಿ ಕಾವ್ಯ? ಹೇಳ್ತೀನಿ ಬಾರೆ. ಏಯ್, ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನಾನ್ ಹೇಳಿಲ್ವಾ ಆ ವಲ್ಲಭ ಬಂದ್ ಸಾರಿ ಕೇಳೋವರೆಗೂ ನಾನ್ ನಾಟಕ ಮಾಡಲ್ಲ ಅಂತ. ನಾನ್ ಮಾಡಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ. ಅಲ್ಲಿ ನೋಡಿ. ಮೈ ಡಿಯರ್ ಬಾಯ್ಸ್, ನಮ್ಮ ಶ್ರೀದೇವಿ ಸರ್ ನೇತೃತ್ವದಲ್ಲಿ ನಡೆಸ್ತಾ ಇರೋ ದುಷ್ಯಂತ ಶಾಕುಂತಲ ನಾಟಕಕ್ಕೆ ಅಮೂಲ್ಯ ಅವ್ರ ಬದಲಾಗಿ ಹೊಸ ಹೀರೋಯಿನ್ ಸೆಲೆಕ್ಟ್ ಆಗಿ. ಶಾಂತಿ ಶಾಂತಿ ಶಾಂತಿ, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ನಿತ್ಯ. ವೆಲ್ಕಮ್ ನಿತ್ಯ, ವೆಲ್ಕಮ್ ಆನ್ ದ ಬೋರ್ಡ್. ಥ್ಯಾಂಕ್ ಯು ಸರ್. ಅಂದಾಗೆ ಇವರೇ ನಿಮ್ ಹೀರೋ, ದುಷ್ಯಂತ ಮಹಾರಾಜ ವಲ್ಲಭ, ಸಕಲ ಕಲಾ ವಲ್ಲಭ. ವಾವ್, ಯು ಆರ್ ಸೋ ಹ್ಯಾಂಡ್ಸಮ್. ನಿಜವಾಗ್ಲೂ ಹೀರೋನೇ. ಹಾಯ್. ಹಾಯ್. ನೋಡಮ್ಮ ನಿತ್ಯ, ನೀನು ಶಕುಂತಲಾ ಕ್ಯಾರೆಕ್ಟರ್ ಮಾಡಬೇಕು. ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀಯಾ, ಆ ಕ್ಯಾರೆಕ್ಟರ್ಗೆ ನೀನು ಸೂಟ್ ಆಗ್ತೀಯ ಅಂತ ಎಲ್ರು ಹೇಳಿದ್ರು. ಹೌದು ಸರ್, ಹೌದು. ಓ, ದಟ್ಸ್ ಮೈ ಪ್ಲೇಷರ್. ಎಲ್ಲಿ ಈ ಡೈಲಾಗ್ನ ಒಂದ್ಸಲ ಹೇಳಮ್ಮ ನೋಡೋಣ. ಅಲ್ಲಿಗ್ ಮುಗೀತು. ಯಾಕೆ, ಏನಾಯ್ತೆ? ನೋಡ್ರೆ ಅಲ್ಲಿ ಶ್ರೀದೇವಿ ಸರ್ 5-6 ಲೈನ್ ಇರೋ ಡೈಲಾಗ್ ಕೊಟ್ಟಿದ್ದಾರೆ. ಅವಳು ಅದನ್ನ ಹೇಳ್ತಾಳಾ? ಡೈಲಾಗ್ ಕ್ಯಾಟ್ ವಾಕ್ ಮಾಡ್ಕೊಂಡ್ ಬಂದ್ರೆ ಆಗಲ್ಲ ಕಣ್ರೆ. ತಪ್ಪದೆ ಡೈಲಾಗ್ ಹೇಳ್ಬೇಕು. ಮತ್ತೆ ಡೈಲಾಗ್ ಹೇಳ್ಬೇಕು, ಒಂದ್ ಫೀಲ್ ಇರ್ಬೇಕು. ಅದೆಲ್ಲ ಈ ಮುಸುಡಿಗೆ ಎಲ್ ಬರ್ಬೇಕು? ನೋಡ್ತಾ ಇರಿ, ಇವ್ಳು ಡೈಲಾಗ್ ಹೇಳಿದ್ರೆ ಎಲ್ಲ ಪಕ್ಕ ಪಕ್ಕ ಅಂತ ನಕಾಡ್ಬಿಡ್ತಾರೆ. ಓಕೆ ಸರ್, ರೆಡಿ. ಇಷ್ಟು ಬೇಗನಾ? ಹಾ. ರೆಡಿ, 1 2 3 ಆಕ್ಷನ್. ಗೆಳತಿ ಪ್ರಿಯವಂದ. ತಪೋವನದ ರಕ್ಷಣೆಗೆ ಬಂದ ರಾಜದೂತ ಯಾವಾಗ ನನ್ನ ಕಣ್ಣಿಗೆ ಬಿದ್ದನೋ ಆಗಿನಿಂದ ಆತನಲ್ಲಿ ಪ್ರೇಮಾಂಕುರವಾಗಿ ಈ ಅವಸ್ಥೆಗೆ ತಲುಪಿದ್ದೇನೆ. ನಿಮಗೆ ನನ್ನ ಕಷ್ಟ ಪರಿಹರಿಸುವ ಇಚ್ಛೆ ಇದ್ದರೆ ರಾಜದೂತನಿಗೆ ನನ್ನ ಮೇಲೆ ಪ್ರೀತಿ ಆಗುವಂತೆ ಮಾಡಿ. ಇಲ್ಲವಾದರೆ ನನಗೆ ತಿಲತರ್ಪಣ ಬಿಡಬೇಕಾಗಿ ಬರುವುದು ನಿಶ್ಚಿತ. ವಾವ್, ಸೂಪರ್ ನಿತ್ಯ, ಡೈಲಾಗ್ನ ಸಖತ್ತಾಗಿ ಹೇಳ್ದೆ. ಒಂದೇ ಟೇಕಲ್ಲಿ ಅಷ್ಟು ಡೈಲಾಗ್ನ ಹೇಳ್ಬಿಟ್ಟಿಲ್ಲಮ್ಮ. ನೀನೇ ಈ ಕ್ಯಾರೆಕ್ಟರ್ಗೆ ಪರ್ಫೆಕ್ಟ್. ವಲ್ಲಭ, ನೀನೇನ್ ಹೇಳ್ತೀಯಪ್ಪ? ಹೌದು ಸರ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಗುಡ್ ಜಾಬ್. ಥ್ಯಾಂಕ್ ಯು ಹೀರೋ. ಏನ್ ಹೇಳ್ತೀಯಾ? ಡಬ್ಬ ತರ ಪರ್ಫಾರ್ಮೆನ್ಸ್ ಮಾಡ್ತಾಳೆ ಅಂದೆ, ಸೂಪರ್ ಆಗಿ ಮಾಡಿದ್ಲಿಲ್ಲ ಅವಳು. ಮಗ, ಆ ಅಮೂಲ್ಯ ಆಕ್ಟಿಂಗ್ ನೋಡಿದ್ರೆ ಟಮಟ ತಗೊಂಡು ಹೊಡಿಬೇಕು ಅನ್ಸುತ್ತೆ. ಆದ್ರೆ ಈ ನಿತ್ತಿನ ಆಕ್ಟಿಂಗ್ ನೋಡ್ತಾ ಇದ್ರೆ ಆಪಲ್ ಇತ್ತಂದ್ಕೊಂಡೆ